ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಆದ್ಯ ಕೆರಿಯರ್ ಅಕಾಡೆಮಿ ಹೊಸಕೋಟೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಕೊಡಿ ಸ್ನೇಹಿತರೆ. ನಿಮಗೆಲ್ಲ ಮುಖ್ಯವಾದಂತಹ ಮಾಹಿತಿ ಒಂದು ನಿಮಗೆ ನೀಡಬೇಕಾಗಿದೆ. ಏನಂತಂದ್ರೆ ಎಲ್ಲರೂ ಕೂಡ PDO ಎಕ್ಸಾಮ್ಗೆ ಅಪ್ಲೈ ಮಾಡಿರ್ತೀರ ಅಂತ ಭಾವಿಸ್ತೇನೆ. PDO ಎಕ್ಸಾಮ್ಗೆ ಅಪ್ಲೈ ಮಾಡಿರ್ತಕ್ಕಂಥವ್ರು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಪ್ರಕಟಣೆ, ಮಾಧ್ಯಮ ಪ್ರಕಟಣೆ ಇದೀಗ ಬಂದಿದೆ ಸ್ನೇಹಿತರೆ. ಮುಖ್ಯವಾಗಿ ಈ ಒಂದು ಪ್ರಕಟಣೆ ಬಂದಿರತಕ್ಕಂಥ ದಿನಾಂಕ 6ನೇ ತಾರೀಕು. ಓಕೆ, ಏನಪ್ಪಾ ಅಂತಂದ್ರೆ ಯಾರೆಲ್ಲ PDO ಎಕ್ಸಾಮ್ಗೆ ಅಟೆಂಡ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಅವ್ರಿಗೆಲ್ಲ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು, ಮತ್ತೆ ಒಂದು ಟೆನ್ಷನ್ ಫ್ರೀ ಅಂತಾನೆ ಹೇಳ್ಬೋದು. ಏನಕ್ಕಪ್ಪ ಅಂತಂದ್ರೆ ಸುಮಾರು ಜನ ಏನ್ ಮಾಡ್ತಾರೆ, ಬಸ್ಗಳಲ್ಲಿ ಬರ್ತಾರೆ, ತುಂಬಾ ಟ್ರಾಫಿಕ್ ಬೆಂಗಳೂರಲ್ಲಿ, ನಮಗೆ ಆನ್ ಟೈಮ್ ಎಕ್ಸಾಮ್ಗೆ ರೀಚ್ ಆಗೋದಕ್ಕೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಅಂತೇಳಿ ನಮಗೆ ಬೆಂಗಳೂರು ಮೆಟ್ರೋ ರೈಲ್ ಕಾರ್ಪೊರೇಷನ್ ಲಿಮಿಟೆಡ್ ಈ ಒಂದು ಸಂಸ್ಥೆ ಅಂದ್ರೆ ಮೆಟ್ರೋ ಲಿಮಿಟೆಡ್ ಅವರು ನಮಗೆ ಒಂದು ಗುಡ್ ನ್ಯೂಸ್ ಅನ್ನೇ ಕೊಟ್ಟಿದ್ದಾರೆ ಸ್ನೇಹಿತರೆ. ಏನಂತಂದ್ರೆ ದಿನಾಂಕ 8/12 ಅಂದ್ರೆ ಭಾನುವಾರ KPSC ಅಂದ್ರೆ PDO ಪರೀಕ್ಷೆ ನಡೆಯಲಿದ್ದು, ಈ ಹಿನ್ನೆಲೆಯಲ್ಲಿ ಮೆಟ್ರೋ ಸೇವೆಯ ಸಮಯದಲ್ಲಿ ಬದಲಾವಣೆ. ದಯವಿಟ್ಟು ಈ ಒಂದು ಮಾಹಿತಿನ ತಾವು ನಿಮ್ಮ ಫ್ರೆಂಡ್ಸ್ಗಳಿಗೂ ಹೇಳಬೇಕಾಗತ್ತೆ ಸ್ನೇಹಿತರೆ. ಯಾಕೆ ಅಂತಂದ್ರೆ ಅವರು ಕೂಡ ಈ ಒಂದು ಮಾಹಿತಿ ಗೊತ್ತಾಗ್ಲಿ. ಎಷ್ಟೋ ಜನಕ್ಕೆ ಈ ಒಂದು ಇನ್ಫಾರ್ಮೇಶನ್ ಗೊತ್ತಿರಲ್ಲ, ಸಾಧ್ಯವಾದಷ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆ ತಿಳಿಸ್ಕೊಡಿ ಸ್ನೇಹಿತರೆ. ದಿನಾಂಕ 8/12/2024 ಭಾನುವಾರ ಕರ್ನಾಟಕ ಲೋಕಸೇವಾ ಆಯೋಗವು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಅಂದ್ರೆ PDO ಪರೀಕ್ಷೆ ನಡೆಯಲಿದ್ದು, ಈ ಹಿನ್ನೆಲೆಯಲ್ಲಿ ಅಭ್ಯರ್ಥಿಗಳು ಸಮಯಕ್ಕೆ ಸರಿಯಾಗಿ ಪರೀಕ್ಷೆಗೆ ಹಾಜರಾಗಲು BMRCL ಅಂದ್ರೆ ಮೆಟ್ರೋ ರೈಲು ಸೇವೆಯನ್ನು ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ಬೆಳಿಗ್ಗೆ 7 ಗಂಟೆಗೆ ಬದಲಾಗಿ 7 ಗಂಟೆ ಬದಲಾಗಿ 5:15 ಗಂಟೆಗೆ ಎಲ್ಲ 4 ಟರ್ಮಿನಲ್ ನಿಲ್ದಾಣಗಳಾದ ಮಾದಾವರ, ರೇಷ್ಮೆ ಸಂಸ್ಥೆ, ಚಲ್ಲಘಟ್ಟ ಮತ್ತು ವೈಟ್ಫೀಲ್ಡ್, ಕಾಡ್ಗೋಡಿ ಈ ಮೆಟ್ರೋ ನಿಲ್ದಾಣಗಳಿಂದ ಪ್ರಾರಂಭ ಮಾಡ್ತಾರೆ ಸ್ನೇಹಿತರೆ. ಅಲ್ಲದೆ ನಾಡಪ್ರಭು ಕೆಂಪೇಗೌಡ ನಿಲ್ದಾಣ ಅಂದ್ರೆ ಮೆಜೆಸ್ಟಿಕ್ ನಿಂದ ಎಲ್ಲ 4 ದಿಕ್ಕಿಗೆ ಮೊದಲ ರೈಲು ಬೆಳಗ್ಗೆ 5:15 ಗಂಟೆಗೆ ಸ್ಟಾರ್ಟ್ ಮಾಡ್ತಾರೆ ಸ್ನೇಹಿತರೆ. ತುಂಬಾ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ಕೆಲವೊಂದು ಟೈಮಿಂಗ್ಸ್ ಗೊತ್ತಿರಲ್ಲ, ಯಾವ ಟೈಮ್ಗೂ ಹೋಗ್ಬಿಡಿ. ನೋಡಿ, ಈ ಒಂದು 10 ಮಿನಿಟ್ಸ್ ಬಿಫೋರ್ ಇಲ್ಲಿದ್ರೆ ನಿಮಗೆ ಈ 5:30 ಫಸ್ಟ್ ಟ್ರೈನು ನಿಮಗೆ ಸಿಗುತ್ತೆ ಸ್ನೇಹಿತರೆ. ಈ ಅವಧಿಯಲ್ಲಿ ಅಂದ್ರೆ ಬೆಳಗ್ಗೆ 5:30ರಿಂದ 7 ಗಂಟೆವರೆಗೆ ರೈಲುಗಳು 30 ನಿಮಿಷಗಳ ಆವರ್ತನದಲ್ಲಿ ಚಲಿಸುತ್ತವೆ. ಅಂದ್ರೆ ಹಾಫ್ ಅನ್ ಅವರ್ಗೆ ಒಂದು ಟ್ರೈನ್ ಇರುತ್ತೆ ಸ್ನೇಹಿತರೆ. ಬೆಳಗ್ಗೆ 7 ಗಂಟೆಯ ನಂತರ ಎಂದಿನಂತೆ ರೈಲುಗಳು ಚಲಿಸುತ್ತವೆ. ಸಂಡೇ ಮಾತ್ರ ಸ್ಪೆಷಲ್ ಆಗಿ ನಮಗೆ 5:30 ಕೊಡ್ತಾ ಇದ್ದಾರೆ. ಏನಕ್ಕಪ್ಪ ಅಂತಂದ್ರೆ PDO ಎಕ್ಸಾಮ್ ಇರೋದ್ರಿಂದ ಅವರು ಪ್ರಕಟಣೆಯನ್ನ ಹೊರಡಿಸಿದ್ದಾರೆ ಸ್ನೇಹಿತರೆ. ಸಾರ್ವಜನಿಕರು ಈ ಪರೀಕ್ಷೆಗೆ ಹೋಗುವ ಅಭ್ಯರ್ಥಿಗಳು ಈ ಸೌಲಭ್ಯವನ್ನ ಉಪಯೋಗಿಸಿಕೊಳ್ಳಬೇಕೆಂದು ಕೋರಲಾಗಿದೆ. ನಗದು ರಹಿತ ಪಾವತಿಗಳನ್ನು ಉತ್ತೇಜಿಸಲು ಮೆಟ್ರೋ ನಿಗಮವು ಸಾರ್ವಜನಿಕರಿಗೆ ಈ ಮೂಲಕ ತಿಳಿಸಿದ್ದೇನೆಂದ್ರೆ QR ಟಿಕೆಟ್ಸ್ ಅನ್ನ ಯೂಸ್ ಮಾಡೋದ್ರ ಮುಖಾಂತರ ನೀವೇನ್ ಮಾಡಬಹುದು, ಮೆಟ್ರೋನ ಯೂಸ್ ಮಾಡಿ. ಯಾಕಂತಂದ್ರೆ ಕ್ಯಾಶ್ ಪೇಮೆಂಟ್ ಮಾಡಬೇಕು ಅಂತಂದ್ರೆ ನೀವು ಕ್ಯೂನಲ್ಲಿ ನಿಂತ್ಕೋಬೇಕು, ಅಲ್ಲಿ ಒಂದು ಸ್ವಲ್ಪ ಲೇಟ್ ಆಗುತ್ತೆ, ಬೇಡ. ಅದಕ್ಕೆ ತಾವು ಮೊಬೈಲಲ್ಲಿ QR ಕೋಡ್ಸ್ ಎಲ್ಲ ಇರುತ್ತೆ, ಆ್ಯಪ್ ಇರುತ್ತೆ, ಸ್ಮಾರ್ಟ್ ಕಾರ್ಡ್ಸ್ ಇದೆ, ಇವೆಲ್ಲ ಯೂಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸ್ಮಾರ್ಟ್ ಕಾರ್ಡ್ ರೀಚಾರ್ಜ್ ಮಾಡಿಕೊಂಡು ತಾವು ಒಂದು ಮೆಟ್ರೋನ ಯೂಸ್ ಮಾಡ್ಕೋಬಹುದು. ಸಾರ್ವಜನಿಕರು ಮತ್ತು ಮೆಟ್ರೋ ಪ್ರಯಾಣಿಕರ ಅನುಕೂಲಕ್ಕಾಗಿ ಮೇಲಿನ ಪ್ರಕಟಣೆಯನ್ನು ತಮ್ಮ ಮಾಧ್ಯಮದ ಮೂಲಕ ವ್ಯಾಪಕ ಪ್ರಚಾರವನ್ನು ನೀಡಲು ಮುದ್ರಣ ಮತ್ತು ಎಲೆಕ್ಟ್ರಾನಿಕ್ ಮಾಧ್ಯಮವನ್ನು ಕೋರಲಾಗಿದೆ. ಸೊ ಆದ್ರಿಂದ ದಯವಿಟ್ಟು ಈ ಒಂದು ಇನ್ಫಾರ್ಮೇಶನ್ ನಿಮಗೆ ಯೂಸ್ ಆಗಿದೆ ಅಂತ ನಾನು ಅನ್ಕೋತೀನಿ. ನಿಮಗೆ ಗೊತ್ತಿದೆ, ಈಗ ಈ ವಿಡಿಯೋ ನೋಡ್ತಾ ಇದ್ರೆ ನಿಮ್ಗೆ ಈ ಇನ್ಫಾರ್ಮೇಶನ್ ಗೊತ್ತಾಯ್ತು. ದಯವಿಟ್ಟು ಸಾಧ್ಯವಾದಷ್ಟು ನಿಮ್ಮ ಗ್ರೂಪ್ಗಳಲ್ಲಿ, ನಿಮ್ಮ ರಿಲೇಷನ್ಸ್ಗಳಿಗೆ ಈ ಇನ್ಫಾರ್ಮೇಶನ್ ಶೇರ್ ಮಾಡ್ಕೊಳ್ಳಿ ಸ್ನೇಹಿತರೆ. ಅಂದ್ರೆ ಈ ಮಾಹಿತಿನ ಹಂಚ್ಕೊಳ್ಳಿ, ಅವ್ರಿಗೂ ಗೊತ್ತಾಗ್ಲಿ. ಯಾಕಂದ್ರೆ ಅವರು ದೂರ ಎಕ್ಸಾಮ್ ಬರೆಯೋದಕ್ಕೆ ಹೋಗ್ತಾ ಇರ್ತಾರೆ. ಫಾರ್ ಎಕ್ಸಾಂಪಲ್ ತುಮಕೂರಲ್ಲಿ ಬರೀಬೇಕು ಅಂತ ಇರುತ್ತೆ, ಮಂಡ್ಯದಲ್ಲಿ ಬರೀಬೇಕು ಅಂತ ಇರುತ್ತೆ. ಸೊ ಆ ರೀತಿ ಇದ್ದಾಗ ನಾವು ಅಟ್ಲೀಸ್ಟ್ ಸಿಟಿನ ದಾಟ್ಕೊಂಡ್ಬಿಟ್ರೆ ಬೇಗ ನಮ್ಗೆ ಅಲ್ಲಿ ಹೋಗೋದಕ್ಕೆ ಬೇಗ ಅನುಕೂಲ ಆಗುತ್ತೆ ಸ್ನೇಹಿತರೆ. ದಯವಿಟ್ಟು ಈ ಒಂದು ಇನ್ಫಾರ್ಮೇಶನ್ ಎಲ್ಲರಿಗೂ ತಿಳಿಸ್ಕೊಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಇನ್ನಷ್ಟು ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಥ್ಯಾಂಕ್ ಯು.